ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ಪ್ರಸಾರವಾದ ಶ್ರೀ ಕ್ಷೇತ್ರ ಸೋಂದಾ ಸುಧಾಪುರ ಇಲ್ಲಿ ನವರಾತ್ರಿ ಪ್ರಯುಕ್ತ ನಡೆದ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ದಿನಾಂಕ 2/10/2025 ನಡೆದ ಶ್ರೀಮದ್ ಆಚಾರ್ಯ ಅಕಲಂಕ ಭಾವಚಿತ್ರ ಹಾಗೂ ಪಾದುಕೆ ಸಹಿತ ಮೆರವಣಿಗೆ, ಪೂರ್ವಾಚಾರ್ಯರ ನಿಷಿದಿ ಪಾದುಕೆಗಳಿಗೆ ಪಂಚಾಮೃತ ಅಭಿಷೇಕ ಹಾಗೂ ಬನ್ನಿ ವಿತರಣೆ ಮತ್ತು ಶ್ರೀಮಠದಲ್ಲಿ ವಿಶೇಷ ಕಳಶಾಭಿಷೇಕ ನಂತರ ಸ್ವಸ್ತಿ ಶ್ರೀಗಳವರಿಂದ ಪರಂಪರಾಗತ ಸದ್ಧರ್ಮ ಗಜಕೇಸರಿ ಪೀಠಾರೋಹಣ ಮತ್ತು ಧರ್ಮೋಪದೇಶ ಕಾರ್ಯಕ್ರಮ ಇವೆಲ್ಲವನ್ನು ನಿಮಗಾಗಿ ತಂದಿದ್ದೇವೆ. ವೀಕ್ಷಿಸಿ, ಆನಂದಿಸಿ.
ಸುಖ್ಯಾತೆ ಕ್ಷೇಮ ಸೌಭಾಗ್ಯವ ನೀಡು ಸುಧಾತೆ ದೇವಿ ಕೂಷ್ಮಾಂಡಿನಿ ಮಹಾದೇವಿ ದೇವಿ ಆಮ್ರ ಕೂಷ್ಮಾಂಡಿನಿ ಮಹಾದೇವಿ ಶುಭವಾಗಲೆಂದು ಮುತ್ತಿನ ಕೆರೆಯಾಚೆ ನಿತ್ತೋಡಂಗುರ ಸಾರ ಮುತ್ತಿನುಂಗುರದ ತಳವಾರ ಮುತ್ತಿನುಂಗುರದ ತಳವಾರ ನಡೆಸ್ಯಾರ ಕ್ಷೇತ್ರಪಾಲರ ಪೂಜೆಯ ಗುರುಗಳು ಆಶೀರ್ವಾದವ ನೀಡ್ಯಾರ ಒಳಿತಾಗಲೆಂದು ಮುತ್ತಿನ ಕೆರೆಯಾಚೆ ನಿತ್ತೋಡಂಗುರ ಸಾರು ಮುತ್ತಿನುಂಗುರದ ತಳವಾರ ಮುತ್ತಿನುಂಗುರದ ತಳವಾರ ದಮ್ಮೋ ಮಂಗಲಮುಕ್ಕಿಟ್ಟಂ ಅಹಿಂಸಾ ಸಂಜಮೋತವೋ ದೇವಾವೀತಂ ನಮಂಸಂತೆ ಜಸ್ಸ ದಮ್ಮೆ ಸಯಾಮಣೋ ಅಂಥೇಳಿ ಹೇಳ್ತಾರೆ. ಧರ್ಮ ಅತಿ ಉತ್ತಮವಾದ ಮಂಗಲವಾಗಿದೆ. ಧರ್ಮ ಎಲ್ಲರಿಗೂ ಮಂಗಲವನ್ನು ಮಾಡ್ತಕ್ಕಂಥದ್ದಾಗಿದೆ. ದಮ್ಮೋ ಮಂಗಲಮುಕ್ಕಿಟ್ಟಂ ಅಹಿಂಸಾ ಸಂಜಮೋತವು. ಆ ಧರ್ಮದ ಸ್ವರೂಪ ಏನು ಅಂತ ಕೇಳಿದರೆ ಧರ್ಮ ಅಂತ ಹೇಳಿದ್ರಿ ಸ್ವಾಮೀಜಿ. ಹಾಗಿದ್ರೆ ಧರ್ಮದ ಸ್ವರೂಪ ಏನು, ನಾವೇನು ಆಚರಣೆ ಮಾಡಬೇಕು ಅಂತ ಕೇಳಿದರೆ ಅಹಿಂಸಾ ಸಂಜಮೋ ತವೋ, ಅಹಿಂಸೆ ಸಂಯಮ ಮತ್ತು ತಪಸ್ಸು ಇದನ್ನು ಆಚರಣೆ ಮಾಡಬೇಕಂತೆ. ಯಾರು ಅಹಿಂಸೆಯನ್ನು ಮನವಚನಕಾಯಿ ಶುದ್ಧಿಯಿಂದ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆ ಮಾಡ್ತಾರೆ ಅವರು ಈ ಲೋಕದಲ್ಲಿ ಉತ್ತಮ ಸುಖವನ್ನು ಅನುಭವಿಸ್ತಾರೆ. ಹಾಗೆ
ಸಂಯಮ, ಇಂದ್ರಿಯಗಳ ನಿಗ್ರಹವನ್ನು ಯಾರು ಹತೋಟಿಯಲ್ಲಿ ಇಟ್ಕೋತಾರೆ, ಇಂದ್ರಿಯಗಳ ನಿಗ್ರಹವನ್ನು ಯಾರು ಮಾಡ್ತಾರೆ, ಅವರು ಈ ಲೋಕದಲ್ಲಿ ಸುಖವನ್ನು ಅನುಭವಿಸ್ತಾರೆ. ಎಲ್ಲರೂ ಬೇಕು 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 ಅಂತ ಇರ್ತೀವಿ, ಆದರೆ ಬೇಡ 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 ಅಂತಕ್ಕಂಥದ್ದೇ ನಿಜವಾದ ಸಂಯಮ ಅಂತ ತಿಳಿಸ್ತಾರೆ. ಅದಕ್ಕೆ ಸಂಯಮಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಸ್ಪಷ್ಟವಾಗಿ ಸಂಯಮ ಅಂತ ಹೇಳಿದರೆ ಬೇಡ ಅಂತಕ್ಕಂಥದ್ದೇ ಸಂಯಮ. ಅದಕ್ಕೆ ನಾವು ಬೇಡ ಅಂತಕ್ಕಂಥ ಪದವನ್ನು ನಾವು ಯಾವಾಗಲೂ ಕೂಡ ನಾವು ಯೋಚನೆ ಮಾಡ್ಕೋಬೇಕು ಅಂಥೇಳಿ ತಿಳಿಸ್ತಾರೆ. ಹಾಗೆಯೇ ವಿಶೇಷವಾಗಿ ಮತ್ತು ಅಹಿಂಸಾ ಸಂಜಮೋ ತವೋ, ತಪಸ್ಸನ್ನು ನಾವು ಆಚರಣೆ ಮಾಡ್ಕೋಬೇಕಂತೆ. ಯಾವ ತಪಸ್ಸು, ಯಾವ ರೀತಿ ತಪಸ್ಸು, ಯಾವುದಕ್ಕಾಗಿ ತಪಸ್ಸು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಮಗೆ ಸುತ್ತುತ್ತಾ ಬಂದಿದ್ದೀವಿ. ಆ ಎಲ್ಲ ಗತಿಯಲ್ಲೂ ಸುತ್ತುತ್ತಾ ಬಂದಿದ್ದೀವಿ. ಎಲ್ಲ ಗತಿಯಲ್ಲೂ ಸುತ್ತುತ್ತಾ ಬಂದರೂ ಕೂಡ ನಮಗೆ ಸುಖ ಅನ್ನೋದು ಸಿಕ್ಕಿಲ್ಲ. ಹಾಗಿದ್ರೆ ಎಲ್ಲ ಗತಿಯಲ್ಲೂ ನಾವು ಕರ್ಮವನ್ನೇ ಅನುಭವಿಸ್ತಾ ಬಂದಿದ್ದೀವಿ, ಕರ್ಮವನ್ನೇ ಕಟ್ಕೊಂಡು ಬಂದಿದ್ದೀವಿ. ಈಗ ನಾವಿಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ನಮಗೆ ಯಾವುದಾದ್ರೂ ಒಂದು ಕರ್ಮ ನಮಗೆ ಅಂಟ್ಕೋತಾನೆ ಇರ್ತದೆ. ಅದು ಶುಭನೋ ಅಶುಭನೋ ಅದು ನಿಮ್ಮ ಮನಸ್ಸಿನ ಪರಿಣಾಮದ ಮೇಲೆ ಇರ್ತದೆ. ನೀವು ಇಲ್ಲಿ ಕೂತ್ಕೊಂಡು ಒಳ್ಳೆ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಶುಭ ಕರ್ಮಗಳ ಆಶ್ರಯವಾಗ್ತದೆ. ಇಲ್ಲಿ ಕೂತ್ಕೊಂಡು ನೀವು ಬೇಡದಿರ್ತಕ್ಕಂಥ ವಿಚಾರಗಳನ್ನು ಮಾಡ್ತಾ ಇದ್ದರೆ ಅಶುಭ ಕರ್ಮಗಳ ಆಶ್ರಯ ಯಾವಾಗಲೂ ಆಗ್ತದೆ. ಅದಕ್ಕೆ ಯಾವಾಗಲೂ ಈ 4 ಗತಿಯಲ್ಲಿ, ಚತುರ್ಗತಿಯಲ್ಲಿ ನಾವು ಹುಟ್ಟುತ್ತಾ ಸಾಯ್ತಾ ನಾವು ಜನ್ಮ ಮರಣ ಸುಖ ದುಃಖ ಇದೆಲ್ಲವನ್ನು ಅನುಭವಿಸ್ತಾನೆ ಬಂದಿದ್ದೀವಿ. ಆದರೂ ಕೂಡ ಅದು ಯಾವುದಕ್ಕೆ ಅನುಭವಿಸಿದ್ದೀವಿ ಅನ್ನೋದು ಗೊತ್ತಿದೆ, ಆದರೂ ಕೂಡ ಅದನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಯಾವಾಗಲೂ ಧರ್ಮ ಮಾರ್ಗದಲ್ಲಿರಿ ಅಂತಕ್ಕಂಥ ಮತ್ತೊಮ್ಮೆ ಒತ್ತಿ ಹೇಳ್ತಾ, ನಿಮ್ಮನ್ನ ಧರ್ಮ ಯಾವಾಗಲೂ ಕಾಪಾಡ್ತದೆ ಅಂತಕ್ಕಂಥ ಒತ್ತಿ ಹೇಳ್ತಾ, ಸಂಪೂರ್ಣ ಪೂರ್ವಾಚಾರ್ಯರ ಆಶೀರ್ವಾದ ಅನುಗ್ರಹ ಸದ್ಭಕ್ತರಿಗೆಲ್ಲರಿಗೂ ಕೂಡ ಯಾವಾಗಲೂ ಲಭಿಸಲಿ ಅಂತಕ್ಕಂಥದ್ದು ತಿಳಿಸಿ, ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗಲಿ ಅಂಥೇಳಿ ಶುಭ ಹಾರೈಸ್ತೀವಿ. ಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ